ಬಂಜಾರ ಸಮುದಾಯದವರು ಸಂತ ಸೇವಾಲಾಲರನ್ನೇ ಏನಕ್ಕೆ ಆಚರಣೆ ಮಾಡ್ತಿದ್ದಾರೆ, ಅವರ ಮಹತ್ವ ಏನು, ಅವ್ರು ಕೊಟ್ಟಿರ್ತಕ್ಕಂಥ ಉಪದೇಶಗಳೇನು, ಅವ್ರು ಹೇಳಿರ್ತಕ್ಕಂಥ ಸಂದೇಶಗಳೇನು, ಮತ್ತು ಈ ಹಿಂದೆ ಮಾಡಿರ್ತಕ್ಕಂಥ ಪ್ರವಚನಗಳು ಯಾವುವು, ಇದೆಲ್ಲವನ್ನು ನಿಮ್ಮ ಮುಂದೆ ಇಂಚಿಂಚಾಗಿ ತೋರಿಸ್ತೇವೆ, ನೋಡ್ತಾ ಇರಿ. ಗೋಪಾಲಕನಾಗಿ ಬಾಲಸೇವಾಲಾಲ್ ಕಾಡಿನಲ್ಲಿ ಹಸುಗಳನ್ನು ಮೇಯಿಸುವಾಗ ಅವರ ವಯಸ್ಸಿನ ಬಾಲಕರ ತಂಡಕ್ಕೆ ನಾಯಕನಾಗಿ ತನ್ನ ದೈವೀ ಶಕ್ತಿಯಿಂದ ಹಲವು ವಿಸ್ಮಯಗಳನ್ನು ಮಾಡುತ್ತಿದ್ದನು. ಅವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಅವರಿಗೆ ಹಲವಾರು ಬಿರುದುಗಳು ಬಂದಿವೆ. ಸೇವಾಲಾಲ್, ಮೋತಿಲಾಲ್, ಗಾದಿವಾಳೋ, ಈ ರೀತಿ ಅವರು ಮಾಡಿದ ಪವಾಡಗಳನ್ನು ಆಧರಿಸಿ ಅವರಿಗೆ ಈ ಹೆಸರುಗಳು ಬಂದಿವೆ. ಧರ್ಮಿಣಿಯಾಡಿಯ ಗರ್ಭದಲ್ಲಿ ಜನ್ಮ ತಾಳಿದಂಥ ಸೇವಾಲಾಲರು ಕೂಡ ಸದೃಢ ಕಾಯದವರು ಮತ್ತು ಬಹಳ ಬುದ್ಧಿವಂತರಾಗಿ ಜನ್ಮ ತಾಳ್ತಾರೆ. ಅವರು ಜನ್ಮ ತಾಳಿದ ನಂತರ ಅವರು ಹಲವು ಪವಾಡಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಅವರು ಎಲ್ಲ ಊರು ಕಡೆಗಳೇ ಸಂಚಾರ ಮಾಡ್ತಾ ಇರುವಾಗ ಅವರಿಗೆ ಹಲವು ಪವಾಡಗಳನ್ನು ತೋರಿಸಿ ಅವರು ಯಶಸ್ವಿಯಾಗಿದ್ದಾರೆ. ಮಕ್ಕಳಿಗೆ ಹೊಟ್ಟೆ ಹಸಿವು ಎಂದಾಗ ಮಣ್ಣಿಗೆ ನೀರು ಬೆರೆಸಿ ಸಿಹಿ ಪಾಯಸ ತಯಾರಿಸಿ ಹಸಿವು ನೀಗಿಸಿ, ಕಲ್ಲು ಬಂಡೆಯನ್ನು ನಗಾರಿಯಾಗಿ ಹಾಗೂ ಹತ್ತಿ ಮರದ ಎಲೆಯನ್ನು ತಾಳಗಳನ್ನಾಗಿ ಪರಿವರ್ತಿಸಿ ಭಜನೆಗಳನ್ನು ಮಾಡುತ್ತಿದ್ದರು. ಹೀಗಿರುವಾಗ ಮಾತೆ ಮರಿಯಮ್ಮ, ಸೇವಾಲಾಲ್ ನನ್ನ ಅನುಯಾಯಿಯಾಗಿ ನನ್ನ ಸೇವೆಗೆ ಕಳಿಸಲು ಭೀಮಾನಾಯಕರ ಕನಸಿನಲ್ಲಿ ಬಂದು ಹೇಳುತ್ತಾಳೆ ಹಾಗೂ ನನ್ನ ಆಶೀರ್ವಾದದಿಂದ ಜನ್ಮ ತಾಳಿದ ನೀನು ನನ್ನ ಸೇವಕನಾಗಬೇಕೆಂದು ಸೇವಾಲಾಲ್ ಸೇವಕನಿಗೆ ಕಾಡಿಸುತ್ತಿದ್ದಳು. ಆದರೆ ಸೇವಾಲಾಲ್ ಸುತಾರಾಮ್ ಒಪ್ಪುತ್ತಿರಲಿಲ್ಲ. ಆದ್ದರಿಂದ ಮರಿಯಮ್ಮ ರೋಷಗೊಂಡು ದಂಪತಿಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದಳು. ಅವರ ಕುಟುಂಬ ಸಂಕಷ್ಟಕ್ಕೆ ಎದುರಾದಾಗ ಮರಿಯಮ್ಮನ ಸೇವೆಗೆ ಸೇವಾಲಾಲರನ್ನು ಒಪ್ಪಿಸಿದರು. ಅಂದಿನಿಂದ ಸೇವಾಲಾಲರು ಮರಿಯಮ್ಮನ ಭಕ್ತರಾದರು. ಮರಿಯಮ್ಮ ಸದಾ ಅವರೊಂದಿಗೆ ಇದ್ದು ಹಲವು ಪವಾಡಗಳನ್ನು ಮಾಡಿಸಿದಳು. ಅವರು ಸಮಾಜ ಸುಧಾರಕರಾಗಿದ್ದರು. ಅವರು ಒಬ್ಬ ಸೌರಶಾಲಿ ವ್ಯಕ್ತಿನೂ ಆಗಿದ್ದರು. ಅವರು ಧಾರ್ಮಿಕ ಮಹಾಪುರುಷರಾಗಿದ್ದರು. ಅವರು ಪವಿತ್ರವಾದ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು, ಸಮಾಜದ ಸುಧಾರಣೆ ವಿಚಾರಗಳನ್ನು ಹೇಳ್ತಾ ಅವರು ಇಲ್ಲಿಂದ ಬೇರೆ ಬೇರೆ ಕಡೆಗೆ, ಅಂದರೆ ಕರ್ನಾಟಕ ಆಯಿತು, ಆಂಧ್ರ ಆಯಿತು, ತೆಲಂಗಾಣ ಆಯಿತು, ಮಹಾರಾಷ್ಟ್ರ ಆಯಿತು ಮತ್ತು ಭಾರತದ ವಿವಿಧ ರಾಜ್ಯಗಳಿಗೂ ಕೂಡ ಅವರು ಚಲಿಸಿ ಸಂದೇಶಗಳನ್ನು ಕೊಡ್ತಾ ಹೋಗಿದ್ದರಿಂದ ಶಿವಾಭಾಯಿಯವರು ಏನಂದ್ರೆ ಅಹಿಂಸಾವಾದಿಗಳವರು. ಅವರು ಜನ್ಮ ತಾಳಿದಿಂದ ಎಂದಿಗೂ ಕೊನೆಯವರೆಗೂ ಕೂಡ ಅವರು ಯಾವುದೇ ಒಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕ್ರಿಮಿಕೀಟಗಳನ್ನು ಅವರು ಕೊಲೆ ಮಾಡಬಾರ್ದು ಅಂತಲೇ ಹೇಳ್ತಾಯಿದ್ರು. ಮತ್ತು ಅದಕ್ಕಾಗಿ ವಿಶೇಷವಾಗಿ ಏನಂತಂದರೆ ಯಾವುದೇ ಕುಡಿತ ದುಶ್ಚಟಗಳನ್ನು ಇರಬಾರ್ದು, ಮನುಷ್ಯ ಶುದ್ಧ ಮನಸ್ಸಿನಿಂದ ಶುದ್ಧ ಕಾಯದಿಂದನೇ ಇರಬೇಕನ್ನುವಂತಹ ವಿಚಾರಗಳನ್ನು ಹೇಳ್ತಾಯಿದ್ರು. ಅದರಲ್ಲಿ ವಿಶೇಷವಾಗಿ ಅವ್ರೇನು ಹೇಳ್ತಿದ್ರು ಈ ಜನರಿಗೆ ಅಂದರೆ, ಬಂಜಾರ ಜನರಿಗೆ ಅಂದರೆ, ಪಿವೋ ಮತ್ತು ದಾರು, ಕಾಟೋ ಮತ್ತು ಬಕರಾ ಅಂತ. ಅಂದ್ರೇನು, ಕುಡಿಬೇಡ್ರಿಪ್ಪ, ದುಶ್ಚಟದಿಂದ ದೂರ ಇರ್ರಿಪ್ಪ ಮತ್ತು ಯಾವುದೇ ಪ್ರಾಣಿಗಳನ್ನು ಕೊಲೆ ಮಾಡಿಬಿಡ್ರಿಪ್ಪ. ನೀವು ಆಹಾರ ತಿನ್ನೋದಾದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ನಿರಿ, ಆದರೆ ದೇವರ ಹೆಸರಿನಲ್ಲಿ ಯಾವುದೇ ರೀತಿಯ ಕೊಲೆಯನ್ನು ಮಾಡಬಾರ್ದು, ಪ್ರಾಣಿ ಕೊಲೆ ಮಾಡಬಾರ್ದು, ಪ್ರಾಣಿ ಬಲಿ ಕೊಡಬಾರ್ದು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದರು. मारे गोर भाइयों, ये विचार से नहीं मालूम है सारो, शेयर करो, लाइक करो, कमेंट करो.